ಬರೋ ನಮಸ್ಕಾರ. ಇದಾಗ ಅವ್ರ ಲೇಟು ಯಾರು ಬರಕಿಲ್ಲ ಅನ್ಕೊಂಡ್ಬಿಟ್ಟಿದೆ, ಅಂತೂ ಬಂದ್ಬಿಟ್ಟಲ್ಲ. ಏನ್ ಮಾಡಾನೆ ಸಿಟಿಯಾಗ ವಿಪರೀತ ಕೆಲಸ ಅಲ್ವೇ. ನಡ್ರವ ಆ ಪಾರ್ಟಿ ಕೆಲ್ಸದ ಮಧ್ಯ ಮಕ್ಕಳು ಮಾಡೋದನ್ನೇ ಮರ್ತು ಬಿಟ್ಟವನೆ. ಅದಕ್ಕೆ ಅವ್ನಿಗೆ ಯಾಕೆ ತೊಂದ್ರೆ ಅಂತ ನಾನೇ ನನ್ನ ಮಗಿನ ತಗೊಂಡೋಗ ಅವ್ನ ಮನೆಯಾಗ ಬಿಟ್ಟು ಬಂದಿವ್ನಿ. ಈಗ ನನ್ನ ಮಗನೇ ಅವನ ಮಗ ಕಣ. ಅಲ್ಲ ಅವನು ಕರ್ಕೊಂಬರಕಿಲ್ವೇ? ಊರಿಗೆ ಬಾಲ ಅಂದ್ರೆ ಮನೆಯಲ್ಲಿರೋ ಪಾತ್ರೆ ಪಾಗಡೆನೆಲ್ಲ ಆಟಿಯಿಂದ ಆಚೆ ಕಳಿಸ್ತಾನೆ. ನೀನ್ ನಂಗೆ ತಿಕ್ಲ ಅಂತೀನಿ, ಅದಕ್ಕೆ ಅವನು ಅಲ್ಲೇ ಬಿಟ್ಟು ಬಂದೆ. ಅಲ್ಲ ನಿನ್ ಹೆಸರು ಹೇಳಿದ್ರೆ ಯಾಕೆ ಅವನು ಸಿಡಿ ಅಂತಾನಲ್ಲ, ನಿನ್ನಂಗೆ ಏನಾದ್ರು ಮೆಟ್ಕಿಟ್ಕೊಂಡ್ ಬಿಟ್ಟಿದ್ದ. ಶಿವನೇ ಚನ್ನಬಸವ, ಯಾವಲ್ಲ ಅದು ಬೈಕ್ ಸೆಟ್ ನಿಮ್ಮ ಅಮ್ಮನ್ ಅಂತ ಹೊಡ್ಕತಾನೆ ಅದೇ. ಅದನ್ನ ನಿಲ್ಲಿಸ್ರಿ, ಇಲ್ಲ ಕಡ್ಡಿ ಎತ್ತು ಮುಂದಕ್ಕೆ ಮಡಗಿ. ಇದೇನ್ರಮ್ಮೆ ಆಡೋದ್ ನಿಲ್ಸ್ಬಿಟ್ರಿ, ಆಡ್ರಿ ಸೋಬಾನೆ ಪದವಾ. ಅಕ್ಕ ನಿನ್ನ ನೋಡಕ್ಕೆ ಯಾರೋ ಫ್ರೆಂಡ್ ಬಂದಿದ್ದಾರೆ, ಎದ್ದೇಳಕ್ಕ. ಹೋಗಿ ಇವತ್ತು ಹೋಲಿ, ನನಗ್ ಗೊತ್ತು ನಿನ್ ಕೈಯಲ್ಲಿ ಹೋಲಿ ಇದೆ ಅಂತ. ಹೋಳಿನೂ ಇಲ್ಲ ಗೀಳುನೂ ಇಲ್ಲ, ಬೇಕಂದ್ರೆ ಮುಸು ತಗದ್ ನೋಡು. ಆಹಾ ನಾನೇನ್ ಕಿವಿಲಿ ಹೂವ ಮುಟ್ಕೊಂಡಿಲ್ಲ. ನನಗ್ ಗೊತ್ತು ನೀನ್ ಜಡೆಲೇ ಈ ಹೂವ ಇಟ್ಕೊಳ್ಳೋದು ಅಂತ. ಅಕ್ಕ ನಿಜವಾಗ್ಲೂ ನೀನು ನೋಡಕ್ ಯಾರೋ ಫ್ರೆಂಡ್ ಬಂದಿದ್ದಾರೆ, ಎದ್ದೇಳಕ್ಕ. ನಾ ಹೇಳಲ್ಲ. ಎದ್ದೇಳೆ ಮೇಲೆ. ದರಿದ್ರ ಹೆಣ್ಮಕ್ಳು ಯಾವತ್ತೂ ಇಷ್ಟಕ್ ಮಲಗಬಾರ್ದು. ವಾರಕ್ಕೊಂದ್ ಮದ್ವೆ, ಎಂಗೇಜ್ಮೆಂಟ್, ಆ ಫಂಕ್ಷನ್ ಈ ಫಂಕ್ಷನ್ ಅಂತ 3 ಹೊತ್ತು ಆಚೆನೆ ಇದ್ರೆ ನಿನ್ನನ್ ಯಾರು ಬೈಯಲ್ಲ, ನನ್ನ ಆಡ್ಕೋತಾರೆ. ಹೆಂಗ್ ಬೆಳೆಸ್ತಾಳ ಇವ್ಳ ಅಮ್ಮ ಅಂತ. ಇವ್ರೊಬ್ರು ಒಲೆ ಮೇಲೆ ಹಾಲ್ ಸಿದೋದ್ರು ನನಗೂ ಮನೆಗೂ ಏನು ಸಂಬಂಧ ಇಲ್ಲ ಅಂತ ಪೇಪರ್ ಓದ್ಕೊಂಡು ಕೂತ್ಕೋತಾರೆ. ಯಾರ್ ಕಂಡು ಹಿಡಿದ್ರ ಈ ಪೇಪರ್ನ? ರೇ, ಪೂಜೆ ಮಾಡ್ತಾ ಇರೋದ್ ಕಾಣಲ್ವಾ ನಿಮ್ಗೆ? ಇದನ್ನ ಇಟ್ಕೊಳ್ಳಿ, ಸರಿಯಾಗಿರ್ತೀರಾ. ಎಲ್ಲ ನಾನೇ ಮಾಡ್ಬೇಕು. ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಓಂ ಮಾಧವಾಯ ನಮಃ. ಅವಳು ನೋಡು, ಆ ಸೂರ್ಯಂಗೆ ಬೆಳಕಾದ್ರೂ ಇವ್ಳಿಗಿನ್ನೂ ಬೆಳಕಾಗಿಲ್ಲ. ಅಮ್ಮಂಗೆ ಒಂಚೂರು ತಿಂಡಿನಲ್ಲಿ ಹೆಲ್ಪ್ ಏನಾದ್ರು ಮಾಡೋಣ ಅಂತ ಏನಾದ್ರು ಇದೆಯಾ ಅವಳಿಗೆ? ಓಂ ಶಂಕರಾಯ ನಮಃ, ಓಂ ನಂಜುಂಡಾಯ ನಮಃ, ಓಂ ನೀಲಕಂಠಾಯ ನಮಃ. ಅಯ್ಯೋ, ಪ್ರಸಾದ ಅಲ್ಲೇ ಬಿಟ್ಟಿದ್ದೀನ್ರಿ. ಓಯ್ ಬಾಯ್ಲಿ, ನಿನಗೂ ಮಾಡೋ ಕೆಲ್ಸ ಇಲ್ಲ, ಅವಳಿಗೂ ಮಾಡೋ ಕೆಲ್ಸ ಇಲ್ಲ. ನಿಂತ್ಕೊಳ್ಳೆ. ಬಾ, ಇನ್ನೊಂದ್ಸಲ ಮಾಡ್ತೀನಿ ನಿನ್ಗೆ. ಓಂ ಕೇಶವಾಯ ನಮಃ, ಓಂ ಶಂಕರಾಯ ನಮಃ, ಓಂ ನಂಜುಂಡಾಯ ನಮಃ, ಓಂ ನೀಲಕಂಠಾಯ ನಮಃ. ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ. ದಿನ ಈ ತರ ನಡೆಯಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಸೆಕೆಂಡ್ ಹ್ಯಾಂಡ್ ಲೋನಾದ್ರೂ ಕೊಡ್ಸು ತಂದೆ. ನಿನಗೆ ದಿನ ಹೊಡಿತಿದ್ದೀನಿ ಗಂಟೆ. ಏನ್ ಮಾಡೋದು, ಬರೀ ಇಸ್ಕಾನ್ ಟೆಂಪಲ್ ಇರೋರಿಗೆ ಮಾತ್ರ ಆಗ್ತೀಯಾ. ನಮ್ಮಂತವ್ರ ಮುಖ ನೋಡಪ್ಪ ತಂದೆ. ಓಂ ಶಿವಾಂ. ಯಾಕೆ ನನ್ನ ಹತ್ರ ಈ ಪುಟ್ಕೋಸಿ ಒಂದು ಬಿಟ್ರೆ ಈ ಜನವರ ಮಾತ್ರ ಇರೋದು? ಏನಲೇ ಏನೋ ನಾನ್ ಯಾರು ಗೊತ್ತಾ? ನಮ್ಮಪ್ಪ ಮೆಜೆಸ್ಟಿಕ್. ಅಣ್ಣಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಪ್ಪ. ಅದಕ್ಕೇನೀಗ? ನಮ್ಮ ವಂಶ ಗೊತ್ತಾ? ನಮ್ಮ ತಾತ ಲೇಔಟ್. ಏನು ಲೇಔಟ್ ಮಂಜನ್ ಶಿಷ್ಯನಾ? ಹನುಮಂತಪ್ಪನ ಪೂಜಾರಿ ಕಣಪ್ಪ. ಆಂಜನೇಯ ಸ್ವಾಮಿ ಪಾದು ಗೋವಿಂದ. ನೀವೆಲ್ಲರೂ ಸುಮ್ಮನೆ ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ಏನು ಏನ್ ಮಾಡ್ಬಿಡ್ತೀಯಾ? ನಮ್ಮ ಅಪ್ಪನಿಗೆ ಹೇಳಿ ನಿಮ್ಗೆಲ್ರಿಗೂ ಹೊಗೆ ಹಾಕಿಸ್ಬಿಡ್ತೀನಿ. ಮನೆ ಹಾಳಾಗೋಗ, ದಾರಿ ಬಿಡು ನನ್ನ. ಪರ್ವತ ಇದ್ದಂಗಿದೆ. ನಮ್ಮ ದೇವಸ್ಥಾನ ಹತ್ರ ಬಾ, ನಿನಗೊಂದು ಕೈ ನೋಡ್ಕೋತೀನಿ. ಒದಿತಾರೆ ನಿನ್ ಕಾಲು ಬಿದ್ದೋಗ ನೋಡ್ಕೋತೀನಿ. ನೋಡಿ ಇಲ್ಲ ಬೈಗಲ್ಲ. ಏನ್ ರೋಡೆಲ್ಲ ಇಷ್ಟೊಂದು ಬಿಕೋ ಅಂತ ಐತೆ? ನಮ್ಮ ನೋಡಿ ಎಲ್ಲ ಎದ್ರಕಂಡು ಓಡಾಬಿಟ್ರ. ಆಯ್ಕೊಂತಿನ್ನೋರ್ ತರ ಇದೀವಿ ನಾವು. ನಮ್ಮ ನೋಡಿ ಎದ್ರಕಳ್ದೆ ಇನ್ನೆಲ್ಲ ಮಾಡ್ತಾರೆ. ಕಾಮ್ ನೋಡುವಿ ಅಂತ ಎಲ್ಲ ಔತ್ಕೊಂಡ್ಬಿಟ್ಟವ್ರಿ. ಎರಡು ಕೂಗಾಕಲೇ. ಚೌಡಮ್ಮ, ಮುಲ್ಗಮ್ಮ, ಎಲ್ಲಮ್ಮ, ಅಣ್ಣಮ್ಮ, ಮುಲ್ಕಟ್ಟಮ್ಮ, ಕಮನ್ ಮಾರಮ್ಮ, ಕಮನ್ ಅಣ್ಣಮ್ಮ. ಓಸೈ ರಾಮುಲಮ್ಮ, ರಾವೇ ರಾವೇ ರಾವೇ. ಈಗ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಅಟ್ಯಾಕ್ ಮಮ್ಮಿ. ಸುಷ್ಮಿತಾ, ನೀವ್ ಜಾಣ ಹುಡುಗಿರಲ್ಲ. ಇವತ್ತು ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮ್ ಆದ್ಮೇಲೆ ಪಿಕ್ಚರ್ಗೂ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಬೇಡ. ಮಮ್ಮಿ ಹೇಳ್ತೀನಿ, ಪ್ಲೀಸ್.
ಮಮ್ಮಿ ಮಾಡೋ ಅರ್ಚನೆಗೂ ಇವತ್ತಾಗಿದ್ದಕ್ಕೂ ಅಷ್ಟಾರ್ಚನೆ. ಯಾಕೆ ಅವಕ್ಕೆಲ್ಲ ಹಿಂಸೆ ಮಾಡ್ತಾ ಇದೀರಾ? ನೋಡು ಗಾಂಧಿ. ನಾವೇನ್ ಹಿಂಸೆ ಮಾಡ್ತಾ ಇಲ್ಲ, ಎರಡಕ್ಕೂ ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ. ಏಯ್, ಫ್ರೆಂಡ್ಶಿಪ್ ಮಾಡೋ ರೀತಿನ ಇದು? ಯಾರ ನಿಮ್ಗೆ ಹೇಳ್ಕೊಟ್ಟಿದ್ದು? ತರ್ಲೆಗಳಂತಂದು ಈ ತರ ಕಟ್ಟಿದ್ರೆ ಫ್ರೆಂಡ್ಶಿಪ್ ಆಗುತ್ತಾ? ಕಾಲ್ ಕಟ್ ಆಗುತ್ತೆ ಅಷ್ಟೇ. ಹೋಗ್ತೀರಾ? ಕೊಡ್ಲಾ ಖರ್ಚಿಗೆ? ನಮ್ಮಪ್ಪಂಗೆ ಇನ್ನ ಸಂಬಳ ಬಂದಿಲ್ಲ, ಕೊಡು, ಸಾಲ ತೀರಿಸ್ತೀನಿ. ಓಹೋ, ಈ ತರ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಗೆ. ಸುನಿಲ್ ಟೈಪೇ ಹೇಳ್ಬೇಕು. ನಿಮ್ಮ ಅಜ್ಜಿ ನಿಂತ್ಕೊಡ್ರ? ನನಗೆ ಆವಾಜ್ ಆಗ್ತೀಯಾ? ದಿಲ್ ಇದೆ ಅಥವಾ ಡೀಲ್ ಡೀಲ್ ಮಾಡಕ್ ಬಿಡ್ತೀನಿ. ಅಯ್ಯ ನೀನು ಇವತ್ತು ಟೈಮ್ ಸರಿ ಇಲ್ಲ, ಬೇರೆ ಯಾವತ್ತಾದ್ರೂ ಸ್ಕೆಚ್ ಹಾಕ್ತೀನಿ. ಎಳ ನಿನ್ನ ಅಜ್ಜಿ. ನಿಂತ್ಕೊಳ್ಳೋ ಗುರು, ಎಸ್ಕೇಪ್ ಆಗ್ಬಿಡ್ತಾಳೆ. ಒಂದೇ ನಿಮಿಷ ನಿಂತ್ಕೊಳ್ಳೋ. ಅಲ್ಲಿ ಅವಳನ್ನ ಯಾರು ಅಂತ ಅನ್ಕೊಂಡಿದೀಯಾ? ಕೇಳ್ಕೊಂಡ್ ಬಂದ್ಬಿಡ್ತೀನಿ ಇರು. ನಿಂತ್ಕೋಪ. ಅಲ್ಲ, ನಾನು 4 ವರ್ಷದಿಂದ ನಾಲ್ಗೆಲ್ ಜೆಲ್ ಸುರಿಸ್ಕೊಂಡು ಅವಳ ಹಿಂದಿಂದನೇ ಅಲ್ದೆ ಯಾರೇ ಅನ್ಲಿಲ್ಲ. ನನ್ನ ಹತ್ರ ಇಲ್ದಿರೋಂತನ್ನಾರ ನಿನ್ನಲ್ಲಿ ಏನಿದೆ? ಅದನ್ ಕಂಡು ನಿಂತ್ಕೊಳ. ಅವಳಿದ್ರಿಗೆ ಸಿಗರೇಟ್ ಪಾನ್ ಪರಗ ಹಾಕೊಂಡು ಆಶೀಶ್ ವಿದ್ಯಾರ್ಥಿ ತರ ಪೋಸ್ ನಿಂತ್ರೆ ಯಾವಳ ಮಗ ನೋಡ್ತಾಳೆ? ಆಲ್ರೆಡಿ ಕಿವಿಯಾಗ ಹೂವ. ಅದ ಅವಳಿಗೆ ಇಷ್ಟ ಅಂತ ಹಿಂಗೆಲ್ಲ ಮಾಡ್ದೆ ಮಮ್ಮ. ಏಯ್, 4 ವರ್ಷದಿಂದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವಳಿಗೆ ಡವ್ ಹೊಡ್ದೆ. ನೀನು ನನ್ ಡವ್ನೇ ಹಾರ್ಸ್ಕೊಂಡು ಹೋಗಕ್ ನೋಡ್ತಿದೀಯಾ? ಅಯ್ಯೋ, ಅವಳೇ ನನಗ್ ಡವ್ ಹೊಡ್ದಿದ್ ಗುರು. ಇಲ್ಲ, ಅವಳು ಸುಳ್ಳು ಹೇಳ್ತಾಳೆ ಕಣಮ್ಮ. ಅವಳು ಬೇರೆ ಗಂಡಸರ ಜೊತೆ ಸುತ್ತಾಡ್ದಾಗ ನನಗ್ ಕೋಪ ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾವಳೆ ಅಷ್ಟೇ. ಈ ತರ ಲವ್ ಮಾಡ್ತಾರ ಗುರು? ನೋಡಿ ಮೋಸ್ತು. ಅಯ್ಯೋ, ನೀವ್ ಬಾರ, ನೀವ್ ದೂರನೇ ಇರಿ. ನೋಡ್ ಗುರು, ನಿನ್ ಡವ್ನ ನೀನೇ ಮಾಡ್ಕೊ, ನನಗೇನ್ ಬೇಡ. ಓಕೆನಾ? ಥ್ಯಾಂಕ್ ಯು ರಜಾ. ಓಕೆ, ನಾನು ಕರ್ಮ 2 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಸಿಕ್ಕವರೆಲ್ಲ ನಮ್ ಕಾಲೇಜ್ ಒಳಗ್ ಬರಕ್ಕೆ ನಮ್ ಕಾಲೇಜ್ ಏನ್ ಕಬ್ಬನ್ ಪಾರ್ಕ ಇಲ್ಲ ದಿವಾನ್ ಪೂರ್ಣ ಏನ್ ಛತ್ರ ಅನ್ಕೊಂಡ್ಬಿಟ್ಟಿದ್ರ? ಸುಮ್ನೆ ಬಂದ್ರೆ ಪರವಾಗಿಲ್ಲ, ಏನ್ ಮಾಡ್ತಾನಮ್ಮ? ಹುಡುಗಿರ್ನ ಚುಡಾಯಿಸಕ್ಕೆ ಬರ್ತಾನೆ. ಯೋ, ನಮ್ ಕಾಲೇಜ್ ಹುಡುಗರೆ ಒಂದೇ ಕಣ್ಣಲ್ಲಿ ಗಳ 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 ಅಂತ ಹತ್ಕೊಂಡು ಇಷ್ಟುದ್ದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹುಡುಗಿರ್ ಕಮ್ಮಿ ಸಾರ್, ಹುಡುಗಿರ್ ಕಮ್ಮಿ ಸಾರ್ ಅಂತ. ಅದರಲ್ಲಿ ನೀವು ಬೇರೆ ಹೊರಗಡೆ ಎಕ್ಸ್ಟ್ರಾ. ಸರ್, ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ನಿಂಗ್ ಸಪೋರ್ಟ್ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಮ್ಮ. ಹಿಂಗ್ ಮಾತಾಡಿದ್ರೆ ಹುಡುಗರು ನಿನ್ನ ಹತ್ರ ಬರಲ್ಲ. ಯೋ, ಹುಡುಗಿರ್ ಚುಡಾಯಿಸಕ್ಕೆ ನಮ್ ಕಾಲೇಜ್ ಹುಡುಗಿರೇ ಆಗ್ಬೇಕಾ? ಬೇರೆ ಕಾಲೇಜ್ ಅವ್ರು ಯಾರು ಆಗಲ್ವಾ? ಕಾಲೇಜ್ ಏನಕ್ಕೆ ಬರೋದು? ಓದಕ್ಕೆ. ಓ, ತಮಗ್ ಗೊತ್ತೋ? ಸರ್, ಕಾಲೇಜಿಗೆ ಬಂದ್ರೆ ಪರವಾಗಿಲ್ಲ, ಕ್ಲಾಸ್ ರೂಮ್ಗೆ ಬರ್ತಾನೆ. ಕ್ಲಾಸ್ ರೂಮ್ಗೆ ಬಂದ್ರೂ ಪರವಾಗಿಲ್ಲ, ಮನೆಗೆ ಬರ್ತಾನೆ. ಯೋ, ನೀನೇ ನಾರದ ಮಹರ್ಷಿ ಅನ್ಕೊಂಡಿದ್ದೇನೆ ಇಡೀ ಪ್ರಪಂಚ ಸುತ್ತಾಡೋದಕ್ಕೆ. ನಮ್ಮ ಕಾಲೇಜ್ ಹುಡುಗರು ನೋಡು ಎಷ್ಟು ಒಳ್ಳೆಯವರು. ಏನೇ ದಾಂಧಲೆ ಮಾಡಿದ್ರು ನನ್ನ ಹತ್ರಲ್ಲೇ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗಿರೋದು ಗೊತ್ತಾ? ಏನಾಗಿರೋದು? ನೋಡಿ ಸರ್, ಏನಾಗಿರೋದು ಅಂತ ಕೇಳ್ತಾನೆ. ಇಡಿಯಟ್. ಮರ್ಯಾದೆ ಮರ್ಯಾದೆ. ಒಳ್ಳೆನ್ ಒಳ್ಳೆನ್ ಒಳ್ಳೆನ್. ಓ, ಮರ್ಯಾದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮರ್ಯಾದೆ ಗೊತ್ತಾಗಿರೋದು. ಅಲ್ಲಯ್ಯ, ದೆವ್ವ ಕೂತಂಗ್ ನಿಮ್ ಕಣ್ಣೆದ್ರಿಗೆ ಪ್ರಿನ್ಸಿಪಾಲ್ ಕೂತಿದ್ದೀನಿ, ನನ್ನ ಎದುರಿಗೆ ಎಷ್ಟು ಲೋಪ್ ಆಗ್ತೀಯಲ್ಲ. ಇನ್ನ ಒಂಟಿ ಹುಡುಗಿ ಓಡಾಡ್ತಾ ಇರೋವಾಗ ಅವಳು ಬೆನ್ನಿಂದ ಏನೆಲ್ಲ ದಾನ್ಲೆ ಮಾಡಿರ್ಲಿಕ್ಕಿಲ್ಲ. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಕಂಪ್ಲೇಂಟ್ ಮಾಡ್ತೀನಿ ತಡಿ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾರಿಗೆ? ಸ್ಟೂಡೆಂಟ್ಸ್ ಯೂನಿಯನ್ಗೆ. ನೀವಿಬ್ರು ಸೇರಿ ನನಗೆ ಅವಮಾನ ಮಾಡಿದ್ರಿ ಅಂತ ಸ್ಟ್ರೈಕ್ ಮಾಡಿಸ್ತೀನಿ. ದಂಗಾ ಫಸಾದ್, ದಂಗಾ ಫಸಾದ್. ಹಿಂದಿಲ್ ಹೇಳಿದ್ರೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಹೇಳ. ಧಿಕ್ಕಾರ, ಧಿಕ್ಕಾರ, ಪ್ರಿನ್ಸಿಪಾಲ್ಗೆ ಧಿಕ್ಕಾರ. ನಿಮ್ ಪ್ರಿನ್ಸಿಪಾಲ್ ತಾನೆ, ಏನ್ ಬೇಕಾದ್ರೆ ಹೇಳ್ಕೊ. ನನಗೆ ನಿಮ್ ಬಗ್ಗೆನೆ ಮಾತಾಡ್ತಾ ಇರೋದು. ಧಿಕ್ಕಾರ, ಧಿಕ್ಕಾರ, ಪ್ರಿನ್ಸಿಪಾಲ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ನಿಮ್ಮ ಹೆಸರೇನ್ರಿ? ಮಧು. ಮಧು. ಧಿಕ್ಕಾರ, ಧಿಕ್ಕಾರ, ಮಧುಗೆ ಧಿಕ್ಕಾರ ಅಂತ ಕೂಗಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ರ ನೀವು? ನಾನು ಈ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್, ಗೊತ್ತಾ? ಸರ್ ಸರ್ ಸರ್, ಬರೀ ಸುಳ್ಳು. ಏನ್ ಸುಳ್ಳು? ಸರ್, ಬೇಕಾದ್ರೆ ನೀವೇ ನೋಡಿ ಸರ್, ಕಾಲೇಜ್ ಐಡಿ. ವೀಸಾ ಡೂಪ್ಲಿಕೇಟ್ ಕೇಳಿದೀನಿ, ಕಾಲೇಜ್ ಐಡಿನೂ ಡೂಪ್ಲಿಕೇಟಾ? ಮೈ ಗಾಡ್. ಮೈ ಗಾಡು ಅಲ್ಲ, ಇವರ್ ಗಾಡು ಅಲ್ಲ. ಇದು ನಂದೇ ಸಿಗ್ನೇಚರು, ಇದು ನಮ್ ಕಾಲೇಜ್ ಐಡಿ. ರಿಟರ್ನ್ ವಿತ್ ಥ್ಯಾಂಕ್ಸ್. ಇಟ್ಕೊಳಪ್ಪ. ಥ್ಯಾಂಕ್ ಯು ಸರ್. ಹಲೋ, ಏನ್ರಿ? ನನ್ ಪಾಡಿಗೆ ನಾನು ಕಾಲೇಜಿಗೆ ಬಂದೆ, ನಿಮ್ಮನ್ ಚುಡಾಯಿಸ್ನಾ? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನು ಏನು ಏನ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ? ಅಲ್ಲ ರೀ, ನೀವಾಗ ನೀವೇ ನನ್ ಮುಂದೆ ನಡ್ಕೊಂಡು ಹೋಗಿ ನಾನ್ ನಿಮ್ ಹಿಂದೆ ಬಿದ್ದು ಚುಡಾಯಿಸಿದೆ ಅಂತ ಪ್ರಿನ್ಸಿಪಲ್ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ. ನಾನೇನ್ ರೋಡ್ ರೋಮಿಯಾನ? ನೀವೇನ್ ಮಿಸ್ ಯೂನಿವರ್ಸಾ? ಐ ಸೆಡ್ ಐ ಆಮ್ ಸಾರಿ. ನೋ, ಐ ಸೆಡ್ ಐ ಆಮ್ ಸಾರಿ. ನೋ ಅಂದ್ರೆ ರೇ, ಹಲೋ ನಿಂತ್ಕೊಳ್ರಿ ರೇ. ಐ ಆಮ್ ಸಾರಿ. ಏನ್ ಸಾರಿ ಅನ್ಬಿಟ್ರೆ? ರೇ ನಿಂತ್ಕೊಳ್ರಿ ಇಲ್ಲಿ. ಅಲ್ಲ, ನೀವು ಹೋಗೋ ಬರೋ ಹುಡುಗರ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ನನ್ನಂತ ಒಳ್ಳೆ ಹುಡುಗರ ಗತಿ ಏನಾಗ್ಬೇಕು? ನನ್ನ ಇಮೇಜ್ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಗೊತ್ತಾ? ಎಲ್ಲ ಹುಡುಗರು ಒಂದೇ ತರ ಅಲ್ಲ. ನಾವು ಲವ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಆದ್ರೆ ಈ ತರ ಎಲ್ಲ ಬೈಸ್ಕೊಂಡು ಲವ್ ಮಾಡಲ್ಲ. ನಿನ್ನ ಯಾರ ಲವ್ ಬಗ್ಗೆ ಕೇಳಿದ್ದು? ನೀವು ಕೇಳಲಿಲ್ಲ, ಆದ್ರೆ ನಿಮ್ಗೆ ಗೊತ್ತಿಲ್ಲದ ಇರೋ ವಿಷಯ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಆಯ್ತು, ಸಾರಿ. ನೋಡಿ, ಮತ್ತೆ ಈ ತರ ಎಲ್ಲ ನನ್ನ ಫಾಲೋ ಮಾಡಬೇಡಿ, ಗೊತ್ತಾಯ್ತಾ? ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್. ತಿರ್ಗಾ ನನ್ನ ಹಿಂದೆ ಫಾಲೋ ಮಾಡ್ಬೇಡ, ಓಕೆ? ಸಾರಿ.
ಛೀ ಬರ್ತಾನ ಇವನು. ಅಲ್ಲಿ ಯಾಕೆ ನಿಂತಿದ್ಯಾ? ಸುಮ್ನೆ ಗಾಳಿ ತಗೊಳ್ಳೋಣ ಅಂತ. ಗಾಳಿ ಅಲ್ಲೇನ ಬರೋದು? ಸ್ಕೂಟಿ ಕೆಟ್ಟೋಗಿದೆ. ಈ ಮನೆ ಮುಂದೆನೆ ಕೆಟ್ಟೋಗ್ಬೇಕಾ? ಏಯ್ ಚೋಟುದ ಇದ್ಯಾ? ಎಷ್ಟ್ ಮಾತಾಡ್ತೀಯೋ? ಓಹೋ, ಮಾತಾಡಕ್ಕೆ ಕಾಸು ಕೊಡ್ಬೇಕಾ? ಅವತ್ತು ಮನೆ ಯಾರ್ದು ಅಂತ ಕೇಳ್ದೆ, ಇವತ್ ಸ್ಕೆಚ್ ಆಗ್ತಾ ಇದ್ಯಾ? ಏನು ಸ್ಕೆಚ್ಚಾ? ಈ ತರ ಸ್ಕೆಚ್ಗಳನ್ನ ಎಷ್ಟು ಡೀಲ್ ಮಾಡಿದೀನಿ ಗೊತ್ತಾ? ಓಹೋ, ಏನ್ ಪಿಟೀಲ್ ಕುಯ್ಯಕ್ ಕಲಿತಾ ಇದ್ಯಾ? ಅಥವಾ ಪಿಟೀಲ್ಗೆ ಎಷ್ಟು ಮುದ್ದಾಗಿ ಮಾತಾಡ್ತೀಯೋ? ಇದೇ ಬೇಡ ಅನ್ನೋದು, ಪಿಟೀಲ್ ಆಗ್ಲೇ ಹೋದ. ಹೌದಾ? ನಾನೇ ನಾವು ನೋಡಕ್ ಬಂದಿಲ್ಲ. ಈ ಡೌಗಳನ್ನ ಬೇಡ ಅನ್ನೋದು. ಅವನಿಗೇನಾದ್ರು ಕೊಡ್ಬೇಕು ಅಂದ್ರೆ ಕೊಡು, ಕೊಡ್ತೀನಿ. ಅವನಿಗೇನಾದ್ರು ಹೇಳ್ಬೇಕು ಅಂದ್ರೆ ಹೇಳು, ಹೇಳ್ತೀನಿ. ಚಾಕ್ಲೇಟ್ ಚೂಯಿಂಗ್ ಗಮ್ ತಿನ್ನೋದು ಇನ್ನೂ ಬಿಟ್ಟಿಲ್ವಾ? ನಿಮಗ್ ಲವ್ ಮಾಡೋದನ್ನ ನಾವೇ ಕಲಿಸ್ಬೇಕು. ಅವನ್ಗಲ್ಲ ನಿನ್ಗೆ. ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಅವ್ನ್ ಕೇಳಲ್ಲ? ಕೇಳು. ಒಂದ್ ಕಿಸ್ ಕೊಡು. ಏಯ್ ನನಗಲ್ಲ, ನೀನ್ ನನಗ್ ಕೊಟ್ಟಿದ್ದನ್ನ ಅವನಿಗೆ ಕೊಡ್ತೀನಿ. ನನಗೂ ಒಂದ್ ಕೊಟ್ಟಿದ್ದೆ, ಅವ್ರ ಅಪ್ಪನ ಮನೆ ಗಂಟೆ ಹೋಗ್ತಾ ಇತ್ತ. ಏನಂದೆ? ಖುಷಿಲಿ ನಿಧಾನ ಕೊಡ್ಸು, ಯಾರಿಗನ ಗುದ್ಗಿದ್ಯಾ ಅಂದೆ. ಹೌದಾ? ಓಕೆ ಬಾಯ್. ಅಯ್ಯೋ, ಇಲ್ಲಿ ನಮ್ ಚಿಕ್ಕಪ್ಪನ ಜೊತೆ ಇದ್ದೀನಿ. ಅವನು ದೊಡ್ಡ ಡಬ್ಬ ನನ್ ಮಗ. ಅರೆ ಸಾರಿ. ಅಯ್ಯ, ಮುದಿಗೂಬೆ ತಂದು ಯಾಕೆ ಕಣ್ ಕಾಣಿಸಲ್ವಾ? ಮನೇಲಿ ಮಾತ್ರ ಹೆಂಡತಿರ್ ಮುಂದೆ ಎಲ್ಲ ಮುದ್ರಕೊಂಡ್ ಕೂತ್ಕೊಂಡಿರ್ತೀರಾ. ನನ್ ಡವ್ ನೋಡಿದ್ರೆ ಪೋಸ್ಗಳ ಯಾಕೆ? ಏಯ್ ಕಟ್ರೆ ಬಾಣ್ಲಿ, ನಿನ್ಗೇನ್ ಬೇರೆ ಕೆಲ್ಸ ಅಲ್ವಾ? ಓ, ಇವ್ರ ಕಂಪ್ನಿನಾ? ಸರಿಯಾಗಿದ್ದೀರಾ. 60 ವರ್ಷ ಆದ್ರೂ ಚೆನ್ನಾಗಿ ಜೋಲ್ ಸುರಿಸ್ತೀರಾ. ಏಯ್ ಗುರಾಯಿಸ್ಬೇಡ, ಕಣ್ ಕಿತ್ತಾಕ್ಬಿಡ್ತೀನಿ. ಬೇಡ ಕಣಪ್ಪ ಆಗ್ಬಿಡ್ತೀಯ, ಹುಷಾರು. ಯಾಕೆ? ನೀ ಸುಮ್ನೆ ಇರ್ಬೋದು, ನಿನ್ಗೆ ಏಟ್ ಬಿತ್ತಾ? ಇಂಥವ್ರನ್ನೆಲ್ಲ ಹಿಂಗೆ ಮಾತಾಡ್ಸ್ಬೇಕು. ಏಯ್ ಯಾಕೆ? ಅವ್ರು ಯಾರು ಅಂತ ಗೊತ್ತಾ? ಹಾಯ್ ಮೌಸ್. ಏನತ್ತೆ? ಇದೇನಮ್ಮ ಇದು? ಆಗ್ಲೇ ಎದ್ದೆ ಮತ್ತೆ ಮಾವ ಅಂತ ಅವನೇ. ಸ್ವಲ್ಪ ಸುಮ್ನೆ ಇರ್ತೀರಾ? ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ. ಹಂಗೇಳು ಮತ್ತೆ. ಬಡ್ಡತವೇ ನೀವಿಬ್ರು ಸೇರ್ಕೊಂಡು ಯಕ್ಷಗಾನ ಆಡಿರ್ಯಾ? ವೈಲಿನ್ ಇಲ್ಲಿಟ್ಟು ಅಜಯ್ ಎಲ್ಲಿ ಹೋದ? ನಮಸ್ಕಾರ. ಮುಂದಿನ ಶಿವ ನೀವೇನು ಹೇಳ್ಬೇಕಾದ್ದೇ ಇಲ್ಲ. ಆ ಹೆಣ್ಣಿಗೆ ನೀವು ಅಪ್ಪ ಅವ್ವ, ಆ ಹೆಣ್ಣೆ ನಮ್ಗೆ ಮುಂದಿನ ಸೊಸೆ. ಸರಿಯಾ ನಾ ಹೇಳಿದ್ದು? ನೀವು ಸುನಿಲ್ ಆಂಟಿ ಅಲ್ವಾ? ನೀವು ಜಸ್ಟ್ ಮಿಸ್ ಅಂಕಲ್ ರೈಟ್? ಓಹೋ, ಈಡು ಜೋಡು ಸರಿಯಾಗಿ ಅದ್ಕಂಡಮ್ಮಿ. ಏನ್ಲ ಹಂಗ್ ನೋಡ್ತಾ ಇದ್ಯಾ? ನಡಿಲ್ಲ ಒಳಿಕೆ. ಹೇಳಿದ್ನಲ್ಲ ಡಬ್ಬ ನನ್ ಮಗ ಅಂತ. ಬೀಗ್ರೆ ಏನಾದ್ರು ಓಸಿ ಮಾತಾಡಿ. ಬೀಗ್ತಿ ಬಾ ಯಾಕಂಗ ಅದುಮ್ಕೊಂಡಿದಿರಲ್ಲ? ಮಾತಾಡಕ್ ಇನ್ನೇನ್ ಉಳಿದಿದೆ ಅಲ್ವಾ? ಹೂ ಕಣೇಳಿ, ಎಣ್ಣೆತ್ ಮ್ಯಾಕೆ ಮಾತಾಡಕ್ಕೇನು ಉಳ್ಕೊಳಕ್ಕಿಲ್ಲ. ಅದಿರ್ಲಿ, ಈ ವಿಚಾರವ ನಮ್ ಮಣ್ಣು ಒಪ್ಬೇಕಲ್ಲ. ಬೀಗ್ರೆ ಬೀಗ್ತಿಯನ್ನ ಮಾತಾಡ್ಬೇಕು ಅಂತ ಪಾತ್ರ ಕೊಡ್ತಾವ್ರೆ, ಬಿಡಿ ಕೈಯ. ನಾನ್ ಕೈ ಬಿಟ್ರೆ ನಿಮ್ ಕಿವಿ ಕಿತ್ ಹೋಗುತ್ತೆ. ತಗಿರಿ, ಬೀಗ್ತಿ ಬಾಯಲ್ಲಿ ಬಾಂಬಿದ್ದತೆ. ಬಿಡಿ ನೋಡವ. ಬಿಡಿ ಅಂದ್ರೆ ಬಿಡ್ಲಾ? ಬಿಡಿ, ನಿಮ್ ಇಷ್ಟ. ಅಯ್ಯೋ, ಚಾಕ್ಲೇಟ್ ತೆಕೊಡುವಾಗ ನಾವು ಬೇಕು, ಬಟ್ಟೆ ತೆಕೊಡುವಾಗ ನಾವು ಬೇಕು, ಸ್ಕೂಟಿ ಕಾರು ತೆಕೊಡುವಾಗ ನಾವು ಬೇಕು, ಓದಿಸೋದಕ್ಕೂ ನಾವು ಬೇಕು, ಪ್ರೇಮಿಸುವಾಗ ನಾವು ಬೇಡ, ಮದುವೆ ಮಾಡಿಸೋದಕ್ಕೂ ನಾವು ಬೇಡ. ಶಿವನೇ ಚೆನ್ನ ಬಸವ, ಅದ ಹೆಂಗ್ ತಡ್ಕೊಂಡಿದ್ಯಾ ಶಿವನೇ? ಅಮ್ಮನ ಕಾಟವ ಹೇಳಿದ್ರೆ ಕೇಳಿದ್ರ? ಶಿವನೇ ನನ್ನ ಅದೇ ಬರ್ತಾನೆ ನಿಂತ ಹೋಗಿತ್ತಲ್ಲಪ್ಪ. ಕೊಡಮ್ಮಿ ತಗೊಳ್ಳಿ. ಅವ್ರಿಗೆ ಇಲ್ಲ ಅವ್ರ ಕಾಫಿ ಟೀ ಏನು ಕುಡಿಯೋದೇ ಇಲ್ಲ. ಒಳ್ಳೇದಾಯ್ತು ಶಿವನೇ. ಹೇಗೆ ನಮ್ ಮಗಳು ನಿಮಗೆ ಇಷ್ಟ ಆಯ್ತು? ನಮ್ಗೇನು ಇಷ್ಟ ಆಯ್ತು. ಆದ್ರೂ ಅಕ್ಕ ಬಾವನ್ ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ.